ಇಸ್ರೇಲ್ ವಿರುದ್ಧ ಮತ್ತೊಂದು ಬ್ರಹ್ಮಾಸ್ತ್ರ, ವಿಶ್ವಕ್ಕೆ ಬೆದರಿಕೆ ಹಾಕಿದ ಹೌತಿ ಪಡೆ. ಇಸ್ರೇಲ್ ಹಮಾಸ್ ಹೌತಿ ಪಡೆಗೂ ಏನ್ ಸಂಬಂಧ? ಎಸ್ ಸ್ನೇಹಿತರೆ, ಇದೀಗ ವಿಶ್ವದೆಲ್ಲೆಡೆ ಸದ್ದು ಮಾಡುತ್ತಿರುವ ವಿಷಯಗಳಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ, ಕೆಂಪು ಸಮುದ್ರದಲ್ಲಿ ಯೆಮೆನ್ ಬೆಂಬಲಿತ ಹೌತಿ ಪಡೆ ಏನಿದೆ ಅದು ಅಟ್ಟಹಾಸವನ್ನು ಮೆರೆತಿದೆ. ಅದರಲ್ಲೂ ಕೂಡ ಕೇವಲ 4 ವಾರದಲ್ಲಿ 12 ಹಡಗುಗಳ ಮೇಲೆ ದಾಳಿ ಮಾಡಿರೋದು ದೊಡ್ಡ ವಿಚಾರಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೂಡ ಇಸ್ರೇಲ್ ಹಡಗುಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಇದೇ ಕಾರಣಕ್ಕೆ ಇದೀಗ ಇಸ್ರೇಲ್ ಮತ್ತು ಅಮೆರಿಕವನ್ನು ಎದುರು ಹಾಕಿಕೊಂಡಿದೆ. ಇದಷ್ಟೇ ಅಲ್ಲದೆ ಇಡೀ ವಿಶ್ವದ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಡ್ತಿದೆ. ಹಾಗಾದರೆ ಕೆಂಪು ಸಮುದ್ರದ ಮೇಲೆ ಆಗುತ್ತಿರುವಂತಹ ಈ ದಾಳಿ ಅಷ್ಟೊಂದು ಪ್ರಾಮುಖ್ಯತೆನ, ವಿಶ್ವಕ್ಕೆ ಕೆಂಪು ಸಮುದ್ರದಿಂದ ಆಗುವಂತಹ ವ್ಯಾಪಾರ ಎಷ್ಟು, ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೆಯುತ್ತಿದೆ. ಇದರ ನಡುವೆ ಇಸ್ರೇಲ್ ಪ್ರಮುಖ ಹಡಗುಗಳ ಮೇಲೆ ಹೌತಿ ಉಗ್ರಗಾಮಿಗಳ ಗುಂಪೊಂದು ಅಟ್ಯಾಕ್ ಮಾಡಿದ್ದು ಎಚ್ಚರಿಕೆಯನ್ನು ನೀಡಿದೆ. ವಿಶ್ವಕ್ಕೆ ಆರ್ಥಿಕ ದಿಗ್ಬಂಧನದ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಹೌದು, ಕೆಂಪು ಸಮುದ್ರದಲ್ಲಿ 12 ಹಡಗುಗಳ ಮೇಲೆ ದಾಳಿ ಮಾಡಿದ್ದು ಇದೊಂದು ರೀತಿ ಇಸ್ರೇಲ್ ಮೇಲೆ ಬ್ರಹ್ಮಾಸ್ತ್ರ ಬಳಸಿದಂತಾಗಿದೆ. ಎಸ್ ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಈಗ ನಡೀತಾ ಇದೆ. ಇದರ ನಡುವೆಯೇ ಅತ್ಯಂತ ಹಡಗುಗಳ ಒಂದು ಸಂಚಾರ ತಾಣ ಏನಿದೆ ಅದು ಕೂಡ ಕೆಂಪು ಸಮುದ್ರದ ಮೇಲೆ ಈ ಹೌತಿ ಪಡೆ ಏನಿದೆ ಅದು ಅಟ್ಯಾಕ್ ಮಾಡ್ತಾ ಇದೆ. ಈ ಪ್ರದೇಶ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಗೆ ಬಂದಿದೆ. ಅದರಲ್ಲಿಯೂ ಈ ಯೆಮೆನ್ ಬೆಂಬಲಿತ ಹಾಗೂ ಇರಾನ್ ಬೆಂಬಲಿತ ಹೌತಿ ಪಡೆಗಳು ಕೆಂಪು ಸಮುದ್ರದ ಮೇಲೆ ದಾಳಿಯನ್ನು ಮಾಡ್ತಿವೆ. ಅದರಲ್ಲೂ ಕೂಡ ಈ ಇಸ್ರೇಲ್ ಏನಿದೆ ಅವುಗಳ ಹಡಗುಗಳ ಮೇಲೆಯೇ ಈ ದಾಳಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಆ ಮೂಲಕ ಈಗಾಗಲೇ ಪ್ಯಾಲೆಸ್ಟೈನ್ನೊಂದಿಗೆ ಏನು ಗುರುತಿಸಿಕೊಂಡಿದ್ರೋ ಇವರು ಇಸ್ರೇಲ್ಗೆ ಇದೊಂದು ಎಚ್ಚರಿಕೆಯಾಗಿ ನೀಡ್ತಾ ಇದ್ದಾವೆ. ಇನ್ನು ಇಡೀ ವಿಶ್ವ ಏನಪ್ಪ ಮಾಡ್ತಾ ಇದೆ ಅಂದರೆ ಇದನ್ನು ಸೈಲೆಂಟ್ ಆಗಿ ಗಮನಿಸ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖ ಶಿಪ್ಪಿಂಗ್ ಕಂಪನಿಗಳು, ಅನಿಲ ದೈತ್ಯ ಬ್ರಿಟಿಷ್ ಪೆಟ್ರೋಲಿಯಂ ಕಂಪನಿಗಳು ಈ ದಾಳಿಯಿಂದ ಇಲ್ಲಿನ ಸಂಚಾರವನ್ನೇ ಕಂಪ್ಲೀಟ್ ಆಗಿ ನಿಲ್ಲಿಸಿವೆ. ಇನ್ನು ಈ ಎಲ್ಲ ಮಾಹಿತಿಯನ್ನು ಗಮನಿಸುತ್ತಿರುವ ಅಮೆರಿಕ ಕೂಡ ಇದೀಗ ಅಖಾಡಕ್ಕೆ ನೇರವಾಗಿ ಇಳಿದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕೆಂಪು ಸಮುದ್ರ ಅನ್ನೋದು ಸುಮ್ಮನೆ ಒಂದು ಸಮುದ್ರವಲ್ಲ. ಇದು ಇಡೀ ವಿಶ್ವದ ಆರ್ಥಿಕತೆಯ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥದ್ದು. ಯಾಕಂದರೆ ಜಾಗತಿಕವಾಗಿ ವ್ಯವಹಾರಗಳಿಗೆ ಇದೊಂದು ಸೇತುವೆಯಾಗಿದೆ. ಸುಮಾರು 2000 ಕಿಲೋಮೀಟರ್ ಹೊಂದಿರುವಂತಹ ಈ ಕೆಂಪು ಸಮುದ್ರ ಮೆಡಿಟೇರಿಯನ್ ಸಮುದ್ರ ಹಾಗೂ ಹಿಂದೂ ಮಹಾಸಾಗರಗಳನ್ನು ಸೇರಿಸುತ್ತೆ. ಅದಕ್ಕಾಗಿ ಇಲ್ಲೊಂದು ಸೂಯೆಜ್ ಕಾಲುವೆಯನ್ನು ಕೂಡ ಬಳಸಲಾಗಿದೆ. ಇನ್ನು ಈ ಸೂಯೆಜ್ ಕಾಲುವೆ ಬಗ್ಗೆ ನಾವು ನೋಡೋದಾದರೆ 1869ರಲ್ಲಿ ನಿರ್ಮಿಸಲಾಗುತ್ತೆ. ಅದಕ್ಕೂ ಮೊದಲು ಯುರೋಪ್ ಮತ್ತು ಏಷ್ಯಾ ಏನಿದ್ದಾವೆ ಅವು ಪ್ರಯಾಣಿಸಬೇಕಂದ್ರೆ, ಏಷ್ಯಾ ಮತ್ತು ಯುರೋಪನ್ನು ಸಂಪರ್ಕಿಸಬೇಕು ಅಂದರೆ ಯಾವುದೇ ಹಡಗಾದರೂ ಕೂಡ ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸುತ್ತಬೇಕಾಗಿತ್ತು. ಇದೇ ಕಾರಣಕ್ಕೆ ಸೂಯೆಜ್ ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಹೌದು ಸ್ನೇಹಿತರೆ, ಈ ಸೂಯೆಜ್ ಕಾಲುವೆ ಅನ್ನೋದು ಇದೇನು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದಲ್ಲ. ಈ ಸೂಯೆಜ್ ಕಾಲುವೆಯನ್ನು ನಾವುಗಳೇ ಅಂದರೆ ಮಾನವ ನಿರ್ಮಿತವಾದದ್ದು. ನಾವೇ ಬೇಕಂತಲೇ ಇದನ್ನು ಸೂಯೆಜ್ ಕಾಲುವೆಯನ್ನು ನಿರ್ಮಾಣ ಮಾಡ್ತೀವಿ ಕೃತಕವಾಗಿ. ಅದನ್ನು ನಿರ್ಮಾಣ ಮಾಡಿದ ಆದಮೇಲೆ ಏಷ್ಯಾ ಮತ್ತು ಯುರೋಪ್ ಏನಿದೆ ಅವುಗಳನ್ನು ಸಂಪರ್ಕಿಸುವ ಒಂದು ಮಾರ್ಗ ಏನಾಗುತ್ತೆ, ಕೆಂಪು ಸಮುದ್ರ ಮೂಲಕ ಕಡಿಮೆ ಆಗುತ್ತೆ. ಅದೆಷ್ಟೋ ಗಂಟೆಗಳು ಕಡಿಮೆ, ಮತ್ತು ಅದೆಷ್ಟೋ ಸಂಪನ್ಮೂಲ ಉಳಿಯುತ್ತೆ, ಇಂಧನ ಉಳಿಯುತ್ತೆ. ನಿಮಗೆ ಗೊತ್ತಿರಲಿ, 2003ರ ಅರ್ಧ ಏನಿದೆ ಅದರಲ್ಲಿ ಸುಮಾರು 9.2 ಮಿಲಿಯನ್ನಷ್ಟು ಬ್ಯಾರಲ್ ಇಂಧನ ಏನಿದೆ ಈ ಹಡಗುಗಳ ಮೂಲಕ ಅಂದರೆ ಈ ಸಾರಿಗೆ ಮೂಲಕ ಮತ್ತು ಈ ಸೂಯೆಜ್ ಕಾಲುವೆ ಮೂಲಕ ಬಂದಿವೆ ಅನ್ನೋದು ತಿಳಿದಿರಲಿ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ದಾಳಿಯನ್ನು ಏನು ಮಾಡ್ತಾ ಇದೆ ಈಗ 4 ವಾರದಲ್ಲಿ 12 ಹಡಗುಗಳ ಮೇಲೆ ದಾಳಿ ಮಾಡಿತ್ತು. ಅದಕ್ಕೂ ಮುಂಚೆ ನಮ್ಮ ಭಾರತದ ಗ್ಯಾಲಕ್ಸಿ ಲೀಡರ್ ಎನ್ನುವಂತಹ ನೌಕೆಯ ಮೇಲೂ ಕೂಡ ಇದು ದಾಳಿ ಮಾಡಿದ್ದು ಅದು ದೊಡ್ಡ ಸುದ್ದಿಗೆ ಕಾರಣವಾಗಿತ್ತು. ನಮ್ಮ ಭಾರತ ಕೂಡ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಇನ್ನೊಂದು ವಿಶೇಷ ಏನಂದರೆ ಸ್ನೇಹಿತರೆ, ಹೌತಿ ಗುಂಪಿಗೂ ಹಾಗೂ ಇಸ್ರೇಲ್ ಯುದ್ಧಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. ಯಾಕಂದರೆ ಈ ಹೌತಿ ಗುಂಪು ಏನಿದೆ ಇದೊಂದು ಯೆಮೆನ್ ಬೆಂಬಲಿತ ಉಗ್ರಗಾಮಿ ಗುಂಪಾಗಿದೆ. ಇವರು ಹೌತಿ ಜನಾಂಗಕ್ಕೆ ಸೇರಿದವರು. ಯೆಮೆನ್ ದೇಶದಲ್ಲಿ 25% ಜನರು ಇವರೇ ಇದ್ದಾರೆ. ಇನ್ನು ಇದೇ ಕಾರಣಕ್ಕೆ ಇರಾನ್ ಕೂಡ ಇವರನ್ನು ಬೆಂಬಲಿಸುತ್ತೆ. ಇದೇ ಕಾರಣದಿಂದಲೇ ಇದೀಗ ಇರಾನ್ ಮೇಲೆ ಇಸ್ರೇಲ್ ಏನು ದಾಳಿ ಮಾಡಿತ್ತು, ನಿನ್ನೆ ಎಲ್ಲ ನಾವು ನೋಡಿದ್ವಿ, ಏನು ಈ ಸೈಬರ್ ಅಟ್ಯಾಕ್ ಮಾಡಿತ್ತು, ಅದೆಲ್ಲವನ್ನು ಗಮನಿಸಿ ಅಥವಾ ಇರಾನ್ಗೆ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಕೆಂಪು ಸಮುದ್ರದಲ್ಲಿ ಇಲ್ಲಿನ ಉಗ್ರರು ಅಟ್ಟಹಾಸವನ್ನು ಮೆರೆತಿದ್ದಾರೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಇಸ್ರೇಲ್ ಹಡಗುಗಳನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾವೆ. ಇನ್ನು ಕೆಂಪು ಸಮುದ್ರದ ದಾಳಿಗಳು ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತಾ ಅಂದರೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುತ್ತೆ. ಯಾಕಂದರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಇದೀಗ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆಗಳು ಏರಿಕೆ ಕಂಡಿವೆ, ಮಾರ್ಗ ಬದಲಾವಣೆಗಳಾಗಿವೆ. ಆ ಕಾರಣದಿಂದ ಈಗ ಒಂದು ಹಡಗು ಬರಬೇಕಿದ್ರೆ
ಇವತ್ತು ಬರೋದಿದ್ದರೆ ಇನ್ನು 2 ವಾರಗಳ ಹೆಚ್ಚು ಆಗುತ್ತೆ. ಅಂದರೆ ದುಬಾರಿ ಅಂದರೆ ಸುತ್ತ ಬಳಸಿಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಸರಕು ಮತ್ತು ಸಾರಿಗೆ ವ್ಯವಸ್ಥೆಯ ಮಧ್ಯವರ್ತಿಗಳು ಏನು ಸಾಗಣೆ ವೆಚ್ಚ ಇದೆ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಇದೆಲ್ಲವನ್ನು ಗಮನಿಸಿದ ಅಮೆರಿಕ ಈಗಾಗಲೇ ಅಖಾಡಕ್ಕಿಳಿದಿದೆ. ಇಸ್ರೇಲ್ ಮತ್ತು ಅಮೆರಿಕ ರಕ್ಷಣಾ ಪಡೆಗಳು ಕಾರ್ಯವನ್ನು ನಡೆಸ್ತಾ ಇದ್ದಾವೆ. ಇದಷ್ಟೇ ಅಲ್ಲದೆ ಈಗ ಇಸ್ರೇಲ್ ತನ್ನ ವಾಯುಪಡೆಯನ್ನು ಬಳಸಿ ಇದೀಗ ತನ್ನ ಹಡಗುಗಳನ್ನು ಸುರಕ್ಷಿತವಾಗಿ ತರಲು ಮುಂದಾಗಿದೆ. ಇದಷ್ಟೇ ಅಲ್ಲದೆ US ನೇತೃತ್ವದ ಆಪರೇಷನ್ ಪ್ರಾಸ್ಪರಿಟಿ ಗಾರ್ಡಿನ್ ಅಡಿಯಲ್ಲಿ ಕೆಂಪು ಸಮುದ್ರದಲ್ಲಿ ಜಂಟಿ ಗಸ್ತುವನ್ನು ನಡೆಸಲಾಗ್ತಿದೆ. ಇದರ ಜೊತೆಯಲ್ಲಿಯೇ ಈ ಉಗ್ರರ ಎಡೆಮುರಿ ಕಟ್ಟಲು ಕಂಬೈನ್ಡ್ ಪಡೆ ಕೂಡ ಧಾವಿಸಿದೆ. ಕಂಬೈನ್ಡ್ ಎನ್ನುವಂತಹದ್ದು ಬಹು ನೌಕಾದಳದ ಪಡೆಯಾಗಿದ್ದು ಇದರಲ್ಲಿ ಭಾರತ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಈಜಿಪ್ಟ್, ಫ್ರಾನ್ಸ್, ಜರ್ಮನಿ, ಪಾಕಿಸ್ತಾನ, ಫಿಲಿಪೈನ್ಸ್, ಶ್ರೀಲಂಕಾ ಹೀಗೆ ಒಟ್ಟು 39 ರಾಷ್ಟ್ರಗಳು ಇವೆ ಸ್ನೇಹಿತರೆ. ಇಂತಹದೊಂದು ಪಡೆ ಇದೀಗ ಈ ಹೌತಿ ಉಗ್ರರನ್ನು ಧ್ವಂಸ ಮಾಡಲು ಬಂದಿದ್ದಾವೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ಒಂದು ಕಡೆ ಹಮಾಸ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ. ಇದರ ನಡುವೆ ಈ ಹೌತಿ ಉಗ್ರರೇನಿದ್ದಾರೆ ಅವರು ಇದೀಗ ಇಸ್ರೇಲ್ ಹಡಗುಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದೆ. ಅದರ ನಡುವೆ ಬಹುರಾಷ್ಟ್ರ ನೌಕಾಪಡೆ ಕೂಡ ಎಂಟ್ರಿ ಆಗಿದ್ದು ಇದೀಗ ಒಂದು ಹೊಸ ಸಂಚಲನವನ್ನು ಮೂಡಿಸಿದೆ. ಅದಷ್ಟೇ ಅಲ್ಲದೆ ಇದೀಗ ಆ ಉಗ್ರರು ಏನು ನಡೆಯನ್ನು ತೆಗೆದುಕೊಳ್ತಾರೆ ಅಥವಾ ಸೈಲೆಂಟ್ ಆಗ್ತಾರೆ ಅನ್ನೋದರ ಮೇಲೆ ವಿಶ್ವದ ಆರ್ಥಿಕತೆಯ ಕೊಂಚ ಭಾಗ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇವೆ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.